ಏ ಶ್ವೇತಾ, ಶ್ವೇತಾ, ಯಾಕೆ ಹೇಳು. ಅದ್ಯಾಕೆ ಮಕ್ಕ ಯಾವಾಗಲೂ ಹಂಗೆ ಗುರ್ಗಟ್ಕೊಂಡು ಬತ್ತೀಯ? ನನ್ನ ಮಕ್ಕ ಇರೋದೇ ಹಂಗೆ. ನನ್ನ ಮಕ್ಕ ಯಾವಾಗಲೂ ಹಂಗೆ ಇರೋದು. ನೀನು ಏನು ಹೇಳೋದು ಅದನ್ನ? ಏನು ಹಂಗೆ ಯಾವಾಗಲೂ ನಿನ್ನ ಮಕ್ಕ ಉರಿತಿರುತ್ತಿ. ಬೇರೆಯವ್ರದ್ದೆಲ್ಲ ಚೆನ್ನಾಗಿ ಕಾಣುತ್ತಿ, ನಂದೇ ನಿನಗೆ ಚೆನ್ನಾಗಿ ಕಾಣಲ್ಲ ಮಕ್ಕ. ಅಲ್ಲ, ನಾನೊಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಯಾಕೋ ಜ್ವರ ಬಿಟ್ಟು ಬಿಟ್ಟು ಬರುತ್ತಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಇವಾಗ ಯಾಕೆ ಹೋಗ್ತೀಯ ಹಾಸ್ಪಿಟ್ಲಿಗೆ ನೀನು? ನಿನ್ನೆ ಎಲ್ಲ ಚಳಿ ಜ್ವರ ಅಂತ ಹೇಳಿ ರೊಗ್ಗೋತ್ಕೊಂಡು ಮಲ್ಕೊಂಡಾಗಲೇ ಹಾಸ್ಪಿಟ್ಲಿಗೆ ಹೋಗಂದ್ರೆ ಹೋಗಲಿಲ್ಲ. ಇವಾಗ ಹೋಗ್ತಾ ಇದೆಯಾ? ಯಾಕೆ ಹೋಗ್ತಾ ಇದೆಯಾ? ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಯಾಕಂದರೆ ಜ್ವರ ಬಿಟ್ಟು ಬಿಟ್ಟು ಬರ್ತಾಯ್ತಲ್ಲ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿ. ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ನಿನ್ನೆ ಎಲ್ಲನ ಜ್ವರ ಬಂದಿತ್ತಾ, ಎಲ್ಲ ಮೊನ್ನೆ ಬಿಡ್ತು, ಮತ್ತು ತಿರ್ಗಾ ಇವಾಗ ಬಂದೈತೆ, ಬೆಳಗ್ಗೆ ಬಂದಿತ್ತು. ಬಿಟ್ಟು 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 ಬರುತ್ತೆ, ಅದಕ್ಕೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬರ್ತೀನಿ. ಸರಿ ಹೋಗ್ರಿ. ನಾನು ಇನ್ನೇನು ಮಾಡೋಣ. ಅಲ್ಲ, ಅವತ್ತು ಹೋಗಂದ್ರೆ ಹೋಗಲಿಲ್ಲ, ಇವಾಗ ಹೋಗ್ತಾ ಇದೆಯಾ? ಏನೇನು ನಾಟಕನೋ ಏನೋ ನಿಂದು. ಇವಳ್ದೊಳ್ಳೆ ಚೆನ್ನಾಗಾಯ್ತಪ್ಪ. ಏನು ನಾಟಕ ಅಂದ್ರೆ ನಾನು ಇನ್ನೇನು ಹೇಳೋಕ್ಕಾಗುತ್ತೆ. ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಸೋದು ಬೇಡವಾ? ಸರಿ ಆಯಿತು, ಮಾಡಿಸೋಗಿ. ಯಾಕೆ ಏನಾಯ್ತೆ? ಯಾವಾಗಲೂ ಅವನ ಮೇಲೆ ವಟ 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 ಅಂತಿರ್ತೀಯ ಯಾಕೆ? ಅಲ್ಲ, ಚಳಿ ಜ್ವರ ಜಾಸ್ತಿ ಇರಬೇಕಾದ್ರೆ ಹೋಗಲಿಲ್ಲ ಹಾಸ್ಪಿಟ್ಲಿಗೆ, ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಬ್ರಕ್ಕೆ ಹೋಗ್ತಾರಂತೆ. ನಿನ್ನ ಮಗನೊಂಥರ ವಿಚಿತ್ರ ಬಿಡು. ಅವನು ಯಾವಾಗಾದರೂ ಹೋಗ್ತಾನೆ, ನಿನ್ಗೆ ಯಾಕೆ? ಅವನಿಗೆ ಬೇಕಾದಾಗ ಅವ್ನು ಹಾಸ್ಪಿಟ್ಲಿಗೆ ಹೋಗಿ ಬರ್ತಾನೆ. ಅವನಿಗೆ ಜ್ವರ ಬಿಡಲಿಲ್ವಲ್ಲ, ಅದಕ್ಕೆ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ಅನಿಸ್ತೈತೆ, ಅದಕ್ಕೆ ಹೋಗ್ತಾ ಇದ್ದಾನೆ. ನಿನಗೇನು ಬಿಡು, ಸುಮ್ಮನೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನೀನು ಯಾವುದಾದ್ರೂ ಒಂದು ಮಾತಾಡ್ತಾನೆ ಇರ್ತೀಯ, ಅವನ ಮೇಲೆ ವಟ 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 ಅಂತ ಇರ್ತೀಯ. ಸರಿ ಆಯ್ತು, ಹೇಳ್ಬಿಡು, ನಂದೇ ತಪ್ಪು. ಇವಾಗೆಲ್ಲ ನನ್ನೇ ಅಂಬ್ತಾ ಇದ್ದೀರಾ, ಗೊತ್ತಾಗುತ್ತೆ. ಇರಾನ ಅಂಬಲ್ಲ, ಏನೋ ಮಾತಾಡ್ತಿರ್ತಾಳೆ. ನಮ್ಗಾಗೈತಿ. ನಿಮ್ಮ ಮಾಮ ನಮ್ಮ ಟೆನ್ಷನ್ ತಗೊಂಡು ನಿಮ್ಮ ಮಾಮನ ಟೆನ್ಷನ್ ತಗೊಂಡೈತಿ ಇವಾಗ. ಅದೇ ಆತ ಹೊಲದ ವಿಚಾರಕ್ಕೆ ಅಂತಂದ್ರಾಗೆ ಇವಳ್ದು ಬೇರೆ. ವರ್ಷಣಕ್ಕೆ ಫೋನ್ ಮಾಡಿ ಹೇಳ್ತೀನಿ ಬಾ ಅಂತ ಹೇಳಿ. ಇನ್ನೇ ಹೋಗ್ತಾರೆ ಏನು ಸ್ವಲ್ಪ ಅಬ್ಸರ್ವ್ ಮಾಡಿಬಿಡ್ಬೇಕು ಅವನ್ನ. ಹಲೋ ಹಲೋ ವರ್ಷಣ, ನಾನು ಶ್ವೇತಾ. ಹಾಂ ಹೇಳು, ಗೊತ್ತಾಯಿತು. ಅಣ್ಣ, ನಾನೊಂದು ಸ್ವಲ್ಪ ಇವತ್ತು ಟೌನಿಗೆ ಬರ್ತಿದ್ದೆ. ಸ್ವಲ್ಪ ನೀವು ಏನೇ ಕೆಲಸ ಇದ್ರೂ ಇವಾಗ ನೀವು ಎಲ್ಲಿಗೆ ಬರ್ತೀರಾ ಅಂದರೆ ನಾನು ಬಸ್ ಸ್ಟಾಪ್ ಐತಲ್ಲ, ಅಲ್ಲಿಗೆ ಬಂದುಬಿಡಿ. ಏನೋ ನಿಮಗೆ ಸ್ವಲ್ಪ ಮಾತಾಡಬೇಕು. ಇವಾಗ ಒಂದು ವಿಡಿಯೋ ಕಳಿಸಿದ್ದೀನಿ, ಅದೇನಂತ ನೋಡಿ. ಅದನ್ನೆಲ್ಲ ನೋಡಿಕೊಂಡು ಬನ್ನಿ, ಸರಿನಾ? ಅದನ್ನ ವಿಡಿಯೋ ಬೇರೆ ಕಳಿಸಿದ್ದೀನಿ. ಇವಾಗ ನೀವು ಅದೇನು ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋಕ್ಕಾಗಲ್ಲ. ನೀವು ಅರ್ಥ ಮಾಡಿಕೊಂಡು ನಿಮ್ಗೆ ಅರ್ಥ ಆದರೆ ಬನ್ನಿ, ಕಳಿಸಿದ್ದೀನಿ ನೋಡಿ. ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀನಿ. ಕಂಟಿನ್ಯೂನು ವಿಜಿ ಏನೋ ಮಾತಾಡ್ತಾ ಇದ್ದಾರೆ. ಗೊತ್ತಾಯ್ತು. ಏನೋ ಮಾತಾಡ್ತಾ ಇದ್ದಾರೆ. ಏನೋ ಮಿಲ್ಟ್ರಿ ಹೋಟ್ಲಿಗೆ ಹೋಗೋದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ನೋಡಿ. ನೀವು ಕೆಲ್ಸಕ್ಕೆ ಬಿಟ್ಟು ಹೋಗ್ತೀರಾ, ಬೆಳಗ್ಗೆ ಹೇಳಿದ್ರೆ ಕೇಳಲಿಲ್ಲ ನೋಡಿ. ವಿಜಿ ಹೆಂಗೆ ಅಂತ ಹೇಳಿ, ನಿಮ್ಮ ಹತ್ರ ಒಂಥರ ಇರ್ತಾಳೆ, ಬೇರೆಯವ್ರ ಹತ್ರ ಒಂಥರ ಇರ್ತಾಳೆ. ಅದಕ್ಕೇ ಅವರಿಬ್ರು ಮಿಲ್ಟ್ರಿ ಹೋಟ್ಲಿಗೆ ಹೊರಟಿದ್ದಾರೆ. ಬನ್ನಿ, ಅವ್ರ ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ. ಅವ್ರೇನು ಥರಂತ ತೋರಿಸ್ತೀನಿ ನಿಮಗೆ. ನಾನು ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳಲಿಲ್ಲ. ನಾನು ಹೇಳಿದೆ, ಸುಗುಣಕ್ಕ ಒಳ್ಳೇದು, ನೀವು ಇವಳು ಸವಾಸ ಬಿಟ್ಬಿಡ್ರಿ, ಇವಳು ಒಳ್ಳೆವಳಲ್ಲ ಅಂತ ಹೇಳಿ ನಾನು ಎಷ್ಟು ಹೇಳಿದೆ, ಕೇಳಲಿಲ್ಲ. ಇವಾಗ ನೋಡಿರಿ, ಕಳಿಸಿದ್ದೀನಲ್ಲ ವೀಡಿಯೋನ, ಅದನ್ನ ನೋಡಿರಿ, ಅರ್ಥ ಆಗ್ತಾಯಿತ್ತು ತಾನೇ ನಿಮಗೆ? ಅವರಿಬ್ರು ನೋಡಿ ಹೆಂಗೆ ಗಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಬರ್ತೀರಾ ನೀವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ? ಅವರಿಬ್ಬರು ಹೊರಟಿದ್ದಾರೆ. ನೀವು ಫೋನ್ ಮಾಡಿ ಆ ವಿಜಿಗೆ ಎಲ್ಲಿದ್ದಾಳೆ ಅಂತ ಕೇಳ್ರಿ, ತಿಳ್ಕೊಳ್ಳಿ. ಹಾಂ, ತಿಳ್ಕೊಂತೀನಿ. ಇದೇನಿದು, ಈ ವಿಜಿ ಹಿಂಗೆ ಮಾಡ್ತಾಳ? ಅಲ್ಲ, ಏನಿದು ಚೆನ್ನಾಗಿದ್ದಂಗೆ ಈ ಥರ ಯಾಕೆ ಮಾಡ್ತಾ ಇದ್ದಾಳೆ ಅವಳು? ನೀನು ಬೆಳಗ್ಗೆ ಹೇಳ್ದಂಗೆ ನನಗೆ ಗೊತ್ತಾಗಲಿಲ್ಲ, ನನಗೆ ಆ ಥರ ಅನ್ನಿಸ್ಲಿಲ್ಲ. ನಾನು ಅಲ್ಲಿಗೂ ಹೋಗಿ ಕೇಳಿದೆ, ನೀನು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ ವಿಜಿ, ಅವ್ನು ಯಾವಾಗಲೂ ಇಲ್ಲಿರ್ತಾನೆ, ಇರಬಾರ್ದು ಅಂತ ಹೇಳಿದೆ. ಆದರೆ ಅವಳು ಕೇಳಲಿಲ್ಲ. ಈ ಥರ ಆಯ್ತಾ ಅದು? ಗೊತ್ತಾಗ್ತಾಯ್ತಮ್ಮ. ಸರಿ ಆಯಿತು, ಬರ್ತೀನಿ ಹೇಳಿ. ನಾನು ಎಲ್ಲಿಗೆ ಬರಬೇಕಮ್ಮ? ಇವಾಗ ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮಿಲ್ಟ್ರಿ ಹೋಟ್ಲು ಯಾವುದಕ್ಕೆ ಹೋಗ್ತಾ ಇದ್ದಾರೆ? ಅವ್ರನ್ನೊಂದು ಸ್ವಲ್ಪ ಫಾಲೋ ಮಾಡಿಕೊಂಡು ನೀನು ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ ಫೋನ್ ಮಾಡಿ ಅವರಿಂದನೇ ನೀನು ಹೋಗ್ತಾ ಇರು. ನೀನು ಫಾಲೋ ಮಾಡಿಕೊಂಡು ನೀನು ಇಂಥ ಹತ್ರ ಇದ್ದೀನಿ ಅಂತ ನನಗೊಂದು ಫೋನ್ ಹಾಕು, ನಾನು ಬರ್ತೀನಿ. ಸರಿ ಅಣ್ಣ, ಆಯಿತು. ನಾನು ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಕೊಂಬರ್ತೀನಿ. ಸ್ವಲ್ಪ ನಾನು ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಬರ್ತೀನಿ ಅಲ್ಲಿಗೆ. ಯಾಕಂದರೆ ಹಿಂಗೆ ಇದ್ದರೆ ಗೊತ್ತಾಗ್ಬಿಡುತ್ತೆ ಬೇಗನಾ. ಇವಾಗ ನಾನು ಸ್ವಲ್ಪ ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಬರ್ತೀನಿ ಅಲ್ಲಿಗೆ. ಇದ್ಯಾಕೆ ಇವರಿಬ್ಬರು ಹಿಂಗೆ ಹೇಳ್ತಾ ಇದ್ದಾರಲ್ಲ? ನಾನು ಇವಾಗ ಅವಳಿಗೆ ಫೋನ್ ಮಾಡ್ತೀನಿ ವಿಜಿಗೆ. ನೀನು ಎಲ್ಲಿದೆಯಾ ವಿಜಿ ಅಂತ ಹೇಳಿ ಕೇಳ್ತೀನಿ. ಅವಳು ಏನು ಹೇಳ್ತಾಳೆ ನೋಡೋಣ. ಕೇಳೋಣ ಅವಳ ಬಾಯಲ್ಲಿ ಏನು ಬರುತ್ತೆ ಅಂತ ಹೇಳಿ. ಇವರಿಬ್ಬರು ಮಾತಾಡೋದೇನೋ ಕ್ಲಿಯರಿಟಿ ಕೇಳ್ತಾ ಇಲ್ಲ. ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಅಂತೇಳಿ ಇಬ್ಬರು ಮಾತಾಡ್ತಾ ಇದ್ದಾರೆ. ನಾನೀಗ ಕೆಲಸದ ಹತ್ರ ಬೇರೆ ಇದ್ದೀನಿ, ರಜಾ ಬೇರೆ ಹಾಕಬೇಕು. ಹಿಂಗೋ ರಜಾ ಹಾಕೊಂಡೆ ಬರ್ತೀನಿ ಹೇಳಮ್ಮ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಜೀವನನೂ ಹಾಳಾಗಿ ಹೋಗುತ್ತೆ, ಇವಾಗ ನಿಮ್ಮ ಜೀವನನೂ ಹಾಳಾಗಿ ಹೋಗುತ್ತೆ ಅವಳಿಂದ. ಎಲ್ಲರ ಜೀವನ ಹಾಳು ಮಾಡಿಕೊಂಡು, ಎಲ್ಲರ ಸಂಸಾರ ಹಾಳು ಮಾಡ್ಕೊಂಡು ಬೀದಿಗೆ ಬೀಳಬೇಕಾಗುತ್ತೆ. ಇವತ್ತು ನೋಡು, ಸುಗುಣಕ್ಕನಿಗೆ ನೀನು ಅವಳು ನಂಬಿರೋದ್ರಿಂದ ಸುಗುಣಕ್ಕನಿಗೆ ಮೋಸ ಆಯಿತು, ನಿಮ್ಮ ಸಂಸಾರ ಹಾಳಾಯಿತು.
ಇವತ್ತು ಅವಳು ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೂ ಎಷ್ಟು ಮನೆ ಹಾಳು ಮಾಡಿದ್ದಾಳೋ ಏನೋ ಹಿಂಗೇನೆ. ನೀವು ಎಷ್ಟು ನಂಬಿದ್ದೀರ ಅವಳನ್ನ. ನೋಡಿ ಅವಳು ಎಷ್ಟು ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಇವಾಗ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ. ಹಾಂ, ನೀವು ಹೆಂಗೂ ಕೆಲ್ಸಕ್ಕೆ ಹೋಗಿರ್ತೀರಾ, ಇಲ್ಲಿ ಆಡಿದ್ದೆ ಆಟ ಆಡ್ಬೋದು, ನನ್ನ ಪಾಡಿಗೆ ನಾನು ಇರ್ಬೋದು ಅಂತ ಹೇಳಿ ಏನು ಬೇಕಾದ್ರೂ ಮಾಡೋದಕ್ಕೆ ಕೊಟ್ಟಿದ್ದಾಳೆ ನೋಡಿ. ಎಂಥವಳು ಅಂತ ಹೇಳಿ ಅವಳು. ಈ ಥರ ಮಾಡಿದ್ರೆ ಯಾರಿಗಾದ್ರೂ ಅವಳು ಒಳ್ಳೆಯವಳು ಅಂತ ಅನಿಸುತ್ತಾ? ಹಾಂ, ನೀವು ನಂಬ್ತೀರಾ? ನಾನು ಬೆಳಗ್ಗೆನೇ ಹೇಳಿದೆ ಅವಳು ಒಳ್ಳೆಯವಳಲ್ಲ ಅಂತ. ನೀವು ಆದರೂ ನಂಬಲಿಲ್ಲ. ಅದಕ್ಕೆ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕಂತ ಹೇಳಿ ನಾನು ಸುಮ್ಮನೆ ಆಗಿದ್ದು. ನಿಜ ಅವಳು ಒಳ್ಳೆಯವಳಲ್ಲ ವರ್ಷಣ್ಣ. ಹ್ಞೂನಮ್ಮ, ನನಗೂ ಅರ್ಥ ಆಗ್ತೈತೆ. ಅವನ ಜೊತೆ ಇಷ್ಟೊಂದು ಅಲ್ಕಿಸ್ಕೊಂಡು ಈ ಥರ ಮಾತಾಡ್ತಾ ಇದ್ದಾಳೆ ಅಂತಂದರೆ ಆ ವಿಜಿ ಎಂಥವಳು ಇರ್ಬೋದು. ನಾನು ಇದ್ದಾಗ ಮನೆಯಲ್ಲೇ ಒಂಥರ ನಡ್ಕೊಳ್ತಾರೆ, ನಾನು ಇಲ್ದಾಗ ಒಂಥರ ನಡ್ಕೊಳ್ತಾಳೆ ಅಂದರೆ ಅವಳು ಎಂಥವಳು ಇರಬೇಡ. ಅಲ್ಲ, ನಾನು ಬಿಡು, ಅವಳು ನನ್ನ ಹೆಚ್ಕೊಂಡು ಬಂದಿದ್ದಾಳಲ್ಲ, ನಾನು ಕರ್ಕೊಂಬಂದಿದ್ದೀನಲ್ಲ ಅವಳನ್ನ, ಚೆನ್ನಾಗಿ ದುಡ್ದೇ ಹಾಕಬೇಕು ಅಂತ ಹೇಳಿ ನಾನು ಅವಳಿಗೋಸ್ಕರ ನನ್ನ ಕೆಲ್ಸಕ್ಕೆ ಹೋಗಿ ನಾನು ಕಷ್ಟಪಡ್ತಿದ್ರೆ ಅವಳಿಗೆ ಅರ್ಥ ಆಗ್ತಾ ಇಲ್ವ ಇದೆಲ್ಲನಾ? ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ? ಅವಳಿಗೆ ಫೋನ್ ಮಾಡ್ತೀನಿ ಇರು, ಅವಳಿಗೆ ಫೋನ್ ಮಾಡಿಬಿಟ್ಟು ತಿಳ್ಕೊಳ್ತೀನಿ. ಹಂಗೆ ಇರು, ಹಂಗೆ ಲೈನಿಗೆ ಹಾಕ್ಬಿಡ್ತೀನಿ. ನನ್ನ ಹತ್ರ ಫೋನ್ ಇರಲಿಲ್ಲ. ನಾನು ಯಾರ್ದೋ ಬೇರೆಯವ್ರದ್ದು ಇಸ್ಕೊಂಬಂದು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಸಂಸಾರನೂ ಉಳಿಬೇಕು, ನಿನ್ನ ಸಂಸಾರನೂ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ನಿನ್ನ ಜೀವನನೂ ಚೆನ್ನಾಗಿರಬೇಕು, ನೀನು ಅವಳಿಗೋಸ್ಕರ ನಿನ್ನ ಜೀವನ ಎಲ್ಲ ಹಾಳು ಮಾಡಿಕೊಂಡು ಬೀದಿಗೆ ಪಾಲಾಗಬಾರ್ದು, ಬೀದಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ ನಂದೆಲ್ಲ ಫೋನ್ ಯಾರ್ದೋ ಬೇರೆಯವ್ರದ್ದು ಇಸ್ಕೊಂಬಂದಿದ್ದೀನಿ. ಸರಿಯಮ್ಮ, ಆಯ್ತು ಹೇಳು, ಒಳ್ಳೇದು. ಇವಾಗ ಬರ್ತೀನಿ ಹೇಳಮ್ಮ. ನೀನು ಅವರಿಬ್ಬರು ಎಲ್ಲಿಗೆ ಹೋಗ್ತಾರೆ ಫಾಲೋ ಮಾಡಿಬಿಟ್ಟು ನನಗೆ ಫೋನ್ ಮಾಡು, ಸರಿನಾ? ಅವ್ರು ಎಲ್ಲಿ ಹೋಗ್ತಾರೆ ನೋಡಿ ನನಗೆ ನೀನು ಇಂಥ ಹತ್ರ ಇದ್ದಾರೆ ಅಂತ ಹೇಳಿ ಅಡ್ರೆಸ್ಸು ನನಗೆ ಹೇಳ್ಬಿಡು. ನಾನು ಪಟ್ಟಣ್ಣಂಗೆ ಬೈಕ್ ತಗೊಂಡು ನಾನು ರಜಾ ಮಾಡಿಬಿಟ್ಟು ಬರ್ತೀನಿ. ನೋಡೋಣ ಅದೆಲ್ಲ ಏನಾಗುತ್ತೆ. ರಜಾ ಆದರೂ ಆಗಲಿ ಆಫ್ ಡೇ ಬರ್ತೀನಿ, ಅದೆಲ್ಲ ನೋಡೋಣ. ಈಗ ಸುಮ್ಮನೆ ಈಗ ಮಾತಾಡಬಾರ್ದು. ಸುಮ್ಮನೆ ಮಾತಾಡಿದ್ರೆ ನೀನು ಕಂಡಿಡಿದು ಮಾತಾಡು, ಸುಮ್ಮನೆ ಮಾತಾಡೋದಕ್ಕೆ ಬರಬೇಡ ಅಂತಾರೆ. ಅದೇ ಅಣ್ಣ, ಇವಾಗ ನೀನು ಅದನ್ನು ತೋರಿಸಿದ್ರು ಅವರಿಬ್ಬರು ಮಾತಾಡೋದನ್ನ ನೀನು ತೋರಿಸ್ತೆ ಅನ್ಕ. ಅಯ್ಯೋ, ಏನೋ ನಗ್ನಗ್ತಾ ಮಾತಾಡಿದ್ವಪ್ಪ, ಏನೋ ತೋರಿಸಿದ್ರು. ನಗ್ನಗ್ತಾ ಮಾತಾಡ್ತಾ ಇದ್ವಿ ಅಷ್ಟೇ, ಏನೂ ಇಲ್ಲ, ಅಂಥದ್ದೇನೂ ಇಲ್ಲ. ಇವಾಗ ನಾವು ಸುಮ್ಮನೆ ಏನೋ ಒಂದು ತಮಾಷೆ ಮಾಡಿದ್ರು, ಇವರು ನಗ್ತಾ ಇದ್ವಿ ಅಷ್ಟೇ. ಅದಕ್ಕೆಲ್ಲ ನೀನು ತಪ್ಪಾಗಿ ತಿಳ್ಕೊಂಡ್ರೆ ಆಗುತ್ತಾ ಅಂತೇಳಿ ನೀನು ಅದನ್ನು ನಂಬೋದಿಲ್ಲ ಅವರು. ಅದನ್ನ ಹಾಗೆ ಇಟ್ಕೊ ವಿಡಿಯೋ. ಅದನ್ನೇ ಸಡನ್ನಾಗಿ ಅವ್ರಿಗೆ ತೋರ್ಸೋಕೆ ಹೋಗ್ಬಿಡ. ಅವ್ರು ರೆಡ್ ಹ್ಯಾಂಡಸಿಗೆ ಬೀಳಬೇಕು. ರೆಡ್ ಹ್ಯಾಂಡಸಿಗೆ ಬಿದ್ದರೆ ಮಾತ್ರ ಅವ್ರು ಅವಾಗ ಒಪ್ಕೊಳ್ತಾರೆ. ಅವಾಗ ಅವ್ಳ ಬಂಡವಾಳನೂ ನಿನ್ಗೆ ಗೊತ್ತಾಗುತ್ತೆ. ಇವಾಗಲೂ ನಿನ್ಗೂ ಒಂದು ಮನಸ್ಸು, ನಿನಗಿವಾಗ ಇನ್ನೂ ಅರ್ಧ ಭಾಗ ಒಳ್ಳೆಯವಳು ಅಂತ ಅಂದ್ಕೊಂಡಿರ್ತೀಯ ವಿಜಿ ಬಗ್ಗೆ ನೀನು ಆ ಥರ ಎಲ್ಲ ಅಂದ್ಕೊಂಡಿರಲ್ಲ. ಇವಾಗ ಏನಪ್ಪ ಇದು ಹಿಂಗೆ ಕಳಿಸಿದಾಳೆ ಇವಳು ಅಂತ ನಾನು ಬೈಕೊಂಡ್ರು ಪರವಾಗಿಲ್ಲ. ನಾನೇನೋ ಅವಳ ಬಂಡವಾಳ ಬಯಲು ಮಾಡ್ಬೇಕಂತಲೇ ಹೊರಟಿದ್ದೀನಿ. ಅವಳ ಬಂಡವಾಳ ಎಲ್ಲ ಬಯಲು ಮಾಡಿ ಅವಳು ಒಳ್ಳೆಯವಳಲ್ಲ ಅಂತಾರೆ ನಾನು ಪ್ರೂವ್ ಮಾಡಬೇಕು ಅಂತಲೇ ನಾನು ಹೊರಟಿದ್ದೀನಿ. ಸರಿ ಆಯ್ತಮ್ಮ, ಅಲ್ಲಿ ಬಂದಮೇಲೆ ಫೋನ್ ಮಾಡಿ. ಇವಾಗ ಅವಳಿಗೆ ಫೋನ್ ಮಾಡ್ತೀನಿ, ಎಲ್ಲಿದ್ದಾಳೆ ಏನು ಅಂತ ಹೇಳಿ ಕೇಳ್ತೀನಿ. ಎಲ್ಲಿಗೆ ಹೋಗ್ತೀಯಾ, ಏನಾದರೂ ಕೆಲಸ ಆಯಿತಾ, ಎಲ್ಲಿಗಾದ್ರೂ ಹೊರಗಡೆ ಹೋಗ್ತೀಯಾ ಅಂತ ಹೇಳಿ ಕೇಳ್ತೀನಿ. ಏನು ಹೇಳ್ತಾಳೆ ನೋಡೋಣ. ಅದೇಲಿ ಏನೂ ಗೊತ್ತಿಲ್ಲ ಅನ್ನೋ ಥರ ಏನೋ ಫ್ರೀಯಾಗಿದ್ದೆ, ಅದಕ್ಕೆ ಫೋನ್ ಮಾಡಿದೆ ಮಾತಾಡೋಣ ಅಂತ ಹೇಳಿ. ಏನಾದರೂ ಬರ್ತಿದ್ದ, ನಾನು ಬರ್ತಿದ್ದೆ, ಏನಾದರೂ ಶಾಪಿಂಗ್ ಮಾಡೋಕ್ಕಾದ್ರೂ ಬರ್ತಿದ್ದ ಅಂತ ಹೇಳಿ ಕೇಳ್ತೀನಿ. ಅದೇಲಿ ನೋಡೋಣ. ಸರಿ ಆಯ್ತಣ್ಣ, ಬಾ. ಅವ್ರನ್ನಿಬ್ರು ಫಾಲೋ ಮಾಡ್ಕೊಬಿಟ್ಟು ನಾನು ಫೋನ್ ಮಾಡ್ತೀನಿ ಎಲ್ಲಿದ್ದಾರೆ ಅಂತೇಳಿ. ಆ ವಿಜಿ ಕಂಟಿ ಇಬ್ಬರು ಬಂಡವಾಳ ನಾನು ಬಯಲು ಮಾಡಬೇಕು ಅಂತ ಹೊರಟಿದ್ದೀನಿ. ನಾನು ಬಯಲು ಮಾಡೇ ಮಾಡ್ತೀನಿ ನನ್ನ ಮನಸ್ಸಿಗೆ ಹಾಕೊಂಡ್ಮೇಲೆ. ನನಗಿದು ಗೊತ್ತಾಗ್ತಾ ಇರಲಿಲ್ಲ. ನನಗೆ ಈ ಚೈತ್ರ ಅಕ್ಕನ ಮುಖಾಂತರ ಇದು ಗೊತ್ತಾಯಿತು ನಿಜವಾಗ್ಲೂ. ಆ ಸುಗುಣ ಮೋಸ ಮಾಡಿ ಬಂದಿರೋ ಈ ವರ್ಷನ್ಗೂ ಗೊತ್ತಾಗಲಿ. ಸುಗುಣ ಮೋಸ ಮಾಡಿ ಬಂತು ಇವಳು ಇಚ್ಕಾಗಿನ. ಇವಾಗ ಅವಳಿಗೆ ಡೈವರ್ಸ್ ಕೊಟ್ಟು ಬಂದು ಇವಳು ಎಂಥವಳು ಅಂತ ಗೊತ್ತಾಗಲಿ. ಇವಳು ನಾಟಕನ ಬಯಲು ಮಾಡೋಕ್ಕಂತಲೇ ಹೊರಟಿದ್ದೀನಿ. ಎಂಥ ಮನೆ ಹಾಳು ಮಾಡೋಳು ಇವಳು ಅಂತ ಹೇಳಿ ಗೊತ್ತಾಗಲಿ ಅವ್ರಿಗೆಲ್ಲನ. ಎಲ್ಲ ರೆಡ್ ಹ್ಯಾಂಡಸಿಗೆ ಬೀಳೋ ಥರ ನಾನು ಮಾಡ್ತೀನಿ. ನೋಡ್ತಾ ಇರ್ರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.